ನೀಟ್ ಪರೀಕ್ಷೆ ಅಕ್ರಮಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ಈ ವಿಚಾರವಾಗಿ ರಾಜಕೀಯ ಕೆಸರೇರ ಚಾಟ ಅಂತೂ ಜೋರಾಗಿದೆ. ಇಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರಾಜೀನಾಮೆ ವಿಚಾರವಾಗಿ ಇದು ನಮ್ಮ ಹೋರಾಟಕ್ಕೆ ಸಂದ ಜಯ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಇತ್ತ ಬಿಜೆಪಿ ನಾಯಕರು ರಾಜಕೀಯ ಸಂಚಿಗೆ ವಿದ್ಯಾರ್ಥಿಗಳು ಬಲಿಯಾಗಬಾರದು ಅಂತ ಪ್ರಧಾನ್ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಅಂತೇಳಿ ಅವರು ಈ ರೀತಿಯಾಗಿ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಯಾರು ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ. 2-3 ತಿಂಗಳಿಂದ ಏನು ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಅಂತ ಹೇಳಿ ಸ್ಟೂಡೆಂಟ್ಸ್ ಕೂಡ ತಮಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಎಜುಕೇಶನ್ ಇರ್ಬೋದು, ಎಂಪ್ಲಾಯ್ಮೆಂಟ್ ನಲ್ಲಿ ಅದ್ರ ಬಗ್ಗೆ ಕೂಡ ಯುವಕರು ಧ್ವನಿ ಎತ್ತುತ್ತಾ ಇದ್ದಾರೆ. ಆಮೇಲೆ ಜಂತರ್ ಮಂತರ್ನಲ್ಲೂ ಸುಮಾರು ದಿನಗಳಿಂದ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಪ್ರೊಟೆಸ್ಟ್ ಮಾಡೋದು, ಮಾರ್ಚಸ್ ಮಾಡೋದು ಈಸ್ ಅನ್ ಇಂಟೆಗ್ರಲ್ ಪಾರ್ಟ್ ಆಫ್ ಹೆಲ್ದಿ ಡೆಮೋಕ್ರಸಿ ಅಂತ ನಾವೆಲ್ಲರೂ ಹೇಳ್ತೀವಿ. ಆದ್ರೆ ನಮ್ಮ ಮಾನ್ಸೂನ್ ಸೆಷನ್ ಅಲ್ಲಿ ನಾವು ನೋಡ್ತಾ ಇದ್ದದನ್ನ ಅನುಭವಿಸಿದೆ. ಈಗ 2 ವರ್ಷದಿಂದ ಏನ್ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಬಾಯಿ ಮುಚ್ತಾ ಇದ್ರು, ನಮಗೆ ಏನೇ ವಿಷಯಗಳ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ನಾವೇನೇ ಪ್ರತಿಭಟನೆ ಮಾಡಿದ್ರೆ ಮಕ್ಕರ್ ದ್ವಾರ್, ನಮ್ಮ ಲೋಕಸಭಾ ಎಂಟ್ರೆನ್ಸ್ ನಲ್ಲಿ ಪಾರ್ಲಿಮೆಂಟ್ ಹೊರಗಡೆ ಮಕ್ಕರ್ ದ್ವಾರ್ ಅಂತ ಇದೆ. ಅಲ್ಲಿ ನೀವು ನೋಡ್ತಾ ಇದ್ದೀರಾ, ವಿರೋಧ ಪಕ್ಷದವರು ಪ್ರೊಟೆಸ್ಟ್ ಮಾಡಕ್ಕೆ ಬಿಡಲಿಲ್ಲ. ಬರೀ ಸದನದಲ್ಲಿ ಇಟ್ ಹಸ್ ಬಿಕಮ್ ಅನ್ ಅನ್ಫ್ರೂಟ್ಫುಲ್ ಸೆಷನ್ ಅಂತಾನೆ ಹೇಳ್ತಾರೆ. ಯಾಕೆ ಅಂತ ಈಗ ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ನಾವು ಸದನದ ಒಳಗೂ ಮಾತಾಡಕ್ಕೆ ಅವಕಾಶ ಇಲ್ಲ, ಹೊರಗಡೆಗೂ ಮಾತಾಡಕ್ಕೆ ಅವಕಾಶ ಇಲ್ಲ. ಸದನದ ಒಳಗೆ ಮಾತಾಡಬೇಕು ಅಂದ್ರೆ ಬಿಲ್ಸ್ ನ ಪ್ರಪೋಸ್ ಮಾಡೋದನ್ನ ನೀವು ನೋಡ್ಬೋದು. ಯಾವ ರೀತಿ ಬಿಲ್ಸ್ ನ ಚರ್ಚೆಗೆ ತಗೊಂಡ್ ಬರ್ತಾರೆ. ಆರ್ ದೇ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ನಮ್ಮ ಯುವಕರ ಸಮಸ್ಯೆಗಳ ಬಗ್ಗೆ ಇರ್ಬೋದು, ಎಕ್ಸಾಮ್ ಬಗ್ಗೆ ಇರ್ಬೋದು, ಹೈಯರ್ ಎಜುಕೇಶನ್ ಇರ್ಬೋದು, ಆಮೇಲೆ ಎಂಪ್ಲಾಯ್ಮೆಂಟ್ ಇಶ್ಯೂಸ್, ಈಗ ನಡೀತಾ ಇರುವಂತಹ ರಾಮ ಮಂದಿರದಲ್ಲಿ ಏನ್ ಹಗರಣ ಆಗಿದೆ. ನಾವ್ಯಾರೂ ಕೂಡ ನಿರೀಕ್ಷೆನ ಮಾಡಿದ್ದಿಲ್ಲ. ನಮ್ಮ ನೀಟ್ ವಿಚಾರದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನಲ್ಲಿ ಇನ್ನು ಹೋರಾಟ ನಡೀತು. ಬೇರೆ ಶಕ್ತಿಗಳು ಕೂಡ ಕೈ ಜೋಡಿಸುವಂಥ ಒಂದು ಪ್ರಯತ್ನ ಆಯಿತು. ಸ್ವತಃ ಗೌರವಾನ್ವಿತ ನಮ್ಮ ಕೇಂದ್ರದ ಶಿಕ್ಷಣ ಸಚಿವರಾಗಿದ್ದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗಿನ ಯುವಕರಿಗೆ ವಿದ್ಯಾರ್ಥಿನಿ ನ್ಯಾಯ ಸಿಗಬೇಕು. ಹಾಗಾಗಿ ಮಕ್ಕಳನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡುವಂಥ ಒಂದು ತಂಡ ನಮ್ಮ ದೇಶದಲ್ಲಿ ಇವತ್ತಿದೆ. ಅವರಿಗೆ ಆ ಮಕ್ಕಳು ಆಗಬಾರ್ದು ಅಂತೇಳಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ನಿನ್ನೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು 5ನೇ ಬಾರಿಗೆ ಸಂಸತ್ ಸದಸ್ಯರಂತರು, ಮತ್ತು ಅನೇಕ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ತುಂಬ ಯಶಸ್ವಿಯಾಗಿ, ಅದು ಸಂಘಟನೆ ವಿಚಾರದಲ್ಲಿರ್ಬೋದು ಅಥವಾ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಇದ್ದಾಗೂ ಕೂಡ ಪಾರ್ಲಿಮೆಂಟಲ್ಲಿ ಎಲ್ಲ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷವನ್ನು ಒಟ್ಟಾಗಿ ತೆಗೆದುಕೊಂಡ ಕೆಲಸಗಳಿರ್ಬೋದು. ಸೊ ಸಶಕ್ತ ಮಂತ್ರಿಗಳಾಗಿ ಇವತ್ತು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇನ್ನೊಂದು ಹೆಚ್ಚು ಹೊಣೆಗಾರಿಕೆಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಸಿಕ್ಕಂಥ ಒಂದು ಗೌರವ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸಂತೋಷ. ಪಾಪ ಪಕ್ಕದ ಮನೆಯಲ್ಲಿ ಗಂಡು ಮಗು ಹುಡ್ತು ಅಂತೇಳಿ ಪಾಪ ಮೈಸೂರು ಪಾಕು ಜಿಲೇಬಿ ತಿನ್ನುವಂಥ ಜನ ನಾವು ನೋಡಿದ್ದೀವಿ. ಆಗಲಿ, ಒಟ್ಟು ನಮ್ಮೆಲ್ಲರ ಒಂದು ಉದ್ದೇಶ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಾದರೂ ಪಟಾಕಿ ಹೊಡಿಲಿ, ಯಾರು ಬೇಕಾದ್ರೂ ಘೋಷಣೆ ಹಾಕಲಿ, ಆದರೆ ಗೌರವಾನ್ವಿತ ನರೇಂದ್ರ ಮೋದಿಜಿಯವರ ಒಂದು ಉದ್ದೇಶವನ್ನು ಯಾರೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ಪಷ್ಟವಾಗಿದ್ದಾರೆ. ಆಯಿತು, ಯುವಕರ ಒಂದು ಮನ್ನಣೆ ಕೊಡೋಣ, ಅವರ ಅಪೇಕ್ಷೆ ತಕ್ಕಂತೆ ಇನ್ನೂ ಹೆಚ್ಚಿಗೆ ನಮ್ಮಿಂದ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಜ್ಜೆ ಇಡಬೇಕಂತ ಸಂಕಲ್ಪ ಮಾಡಿದ್ದಾರೆ.